ಇನ್ನು ಮೇಲೆ ಪರಮ ಪೂಜ್ಯ ಶ್ರೀಪಾದಂಗಳವರು ತಮ್ಮ ಅಮೃತೋಪದೇಶವನ್ನು ನೀಡಿ ನಮ್ಮೆಲ್ಲರನ್ನು ಅನುಗ್ರಹಿಸಬೇಕು ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಇವತ್ತು ನಡೆದ ಶೋಭಾಯಾತ್ರೆ ಎಲ್ಲ ಭಕ್ತರ ಉತ್ಸಾಹದ ನಡಿಗೆ ಇದೆಲ್ಲವೂ ಕೇವಲ ಒಂದು ಉತ್ಸವದ ಉತ್ಸಾಹದಿಂದ ಮಾಡಿದ್ದಲ್ಲ. ಇವತ್ತಿನ ಅತಿ ವೇಗದ ವೈಜ್ಞಾನಿಕ ಪ್ರಗತಿಯ ಕಾಲದಲ್ಲಿಯೂ AI ಮಧ್ಯದೊಳಗೆ ಎಲ್ಲರೂ ಇದ್ದಾಗಲೂ ವಿವಿಧ ವಿಚಿತ್ರವಾದಂತಹ ವೈಜ್ಞಾನಿಕವಾದ ಆವಿಷ್ಕಾರಗಳು ನಾಗಾಲೋಟದಿಂದ ಸಾಗಿದ್ದರೂ ಈ ಮಧ್ಯದಲ್ಲಿಯೂ ಸನಾತನ ಧರ್ಮದ ಹಿರಿಮೆ ಗರಿಮೆ ಇವುಗಳು ಯಾವತ್ತೂ ಕಡಿಮೆಯಾಗೋದಿಲ್ಲ, ಇನ್ನೂ ಉಚ್ಛ್ರಾಯದ ಸ್ಥಿತಿಗೆ ಹೋಗುತ್ತೆ ಎನ್ನುವುದನ್ನು ಸಾರುವುದಕ್ಕೆ ಈ ಶೋಭಾಯಾತ್ರೆ. ಭೌತಿಕವಾದ ಶಕ್ತಿಗಳ ಉಪಯೋಗವನ್ನು ಮಾಡಿಕೊಂಡು ನಾನಾ ವಿಧವಾದಂತಹ ಆವಿಷ್ಕಾರಗಳನ್ನು ವಿಜ್ಞಾನ ಮಾಡಿರಬಹುದು. ಎಷ್ಟೇ ಮುಂದೆ ಸಾಗಿದ್ದರೂ ಆ ಭೌತಿಕ ಶಕ್ತಿಗಳನ್ನು ಭೂತಗಳನ್ನು ನಿರ್ಮಾಣ ಮಾಡಿದಂತಹ ಭೂತಾತೀತನಾದ ಮಹಾಭೂತನಾದ ಸರ್ವೋತ್ತಮನಾದ ಶ್ರೀಹರಿಯ ಶ್ರೀಮನ್ನಾರಾಯಣನ ಅನಂತ ಶಕ್ತಿಯ
ಅಪಾರವಾದ ಸಾಗರದ ಮುಂದೆ ಇಡೀ ಪ್ರಪಂಚ ಒಂದಾಗಿ ಏನನ್ನು ಸಾಧಿಸಿದರೂ ಒಂದು ಹನಿಯಷ್ಟು ಸಾಧಿಸುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಅನಂತ ಶಕ್ತಿಯಾಗಿದ್ದಾನೆ ಪರಮಾತ್ಮ ಅನ್ನುವ ಶಾಶ್ವತವಾದ ಸತ್ಯವನ್ನು ಜಗತ್ತಿಗೆ ಸಾರುವುದಕ್ಕೆ ಈ ಕಾರ್ಯಕ್ರಮ. ಚಾತುರ್ಮಾಸ್ಯದ ಉತ್ಸವವೂ ಇದಕ್ಕಾಗಿ. ಇಲ್ಲಿ ನಡೆಯುವ ಅನ್ನದಾನ, ಜ್ಞಾನದಾನ ಎಲ್ಲದರ ಗುರಿಯೂ ಒಂದೇ, ಅದು ಧರ್ಮೋ ರಕ್ಷತಿ ರಕ್ಷಿತಃ. ಸರ್ವೋತ್ತಮನಾದಂತಹ ಶ್ರೀಹರಿ ಶ್ರೀಮನ್ನಾರಾಯಣ ಅವನೇ ನಿಜವಾದ ಧರ್ಮ. ಧಾರಕತ್ವಾದ್ ಧರ್ಮ, ಇಡೀ ಜಗತ್ತಿನ ಧಾರಣೆಯನ್ನು ಮಾಡುವಂತಹ ಜಗತ್ತಿನ ಅಂತಃಸತ್ವ ಅದು ಭಗವಂತ ನಾರಾಯಣ. ಜಗತ್ತಿನ ಒಳಗಿದ್ದು ಜಗತ್ತನ್ನು ಧಾರಣೆ ಮಾಡ್ತಾನೆ, ಜಗತ್ತಿನ ಕೆಳಗಿದ್ದು ಜಗತ್ತನ್ನು ಧಾರಣ ಮಾಡ್ತಾನೆ. ಸುತ್ತಮುತ್ತ ಮೇಲೆ ಒಳಗೆ ಎಲ್ಲ ಠಾವಿನಲ್ಲಿ ಲಕುಮೀನಲ್ಲನಿದ್ದಾನೆ. ಸೈದಂ ಅಧ್ಯತೋ ದದೇ ತಸ್ಮಾನ್ ಮಾಧ್ಯಮ ಇತ್ಯಾಚಕ್ಷತೆ ಮಾಧ್ಯಮ ಇತ್ಯಾಚಕ್ಷತೆ ಏತಮೇವ ಸಂತಂ. ಭಗವಂತನನ್ನ ಮಾಧ್ಯಮ ಅಂತ ಕರೀತಾರೆ ಅಂತ ಐತರೇಯೋಪನಿಷತ್ತು ಹೇಳುತ್ತದೆ. ಸೈದಂ ಅಧ್ಯತೋ ದಧೇ, ಇಡೀ ಜಗತ್ತಿನ ಮಧ್ಯದಲ್ಲಿ ಧಾರಕನಾಗಿ ನಿಂತು, ಆಧಾರ ಸ್ತಂಭನಾಗಿ ನಿಂತು ಜಗತ್ತನ್ನು ಧಾರಣೆ ಮಾಡಿದವನು ಭಗವಂತ. ಮನೆಯನ್ನು ಧಾರಣ ಮಾಡುವುದಕ್ಕೆ ಸ್ತಂಭ, ಒಬ್ಬ ವ್ಯಕ್ತಿಯ ದೇಹವನ್ನು ಧಾರಣೆ ಮಾಡುವುದಕ್ಕೆ ಅವನ ಸ್ಪೈನಲ್ ಕಾರ್ಡ್ ಇದ್ದ ಹಾಗೆ, ಇಡೀ ವಿಶ್ವವನ್ನು ಧಾರಣೆ ಮಾಡುವುದಕ್ಕಾಗಿರುವಂತಹ ಆಧಾರ ಸ್ತಂಭ ಅಂದರೆ ಅದು ಭಗವಂತ. ಇದನ್ನು ತೋರಿಸುವುದಕ್ಕಾಗೇನೆ ನಿಜವಾದ ಸ್ತಂಭಗಳು ಸ್ತಂಭ ಅಲ್ಲ, ಸ್ತಂಭಗಳು ಯಾರನ್ನೂ ಧಾರಣೆ ಮಾಡೋದಿಲ್ಲ. ಎಲ್ಲ ಸ್ತಂಭಗಳೊಳಗಿದ್ದು ಧಾರಣೆ ಮಾಡುವ ನಿಜವಾದ ಸ್ತಂಭ ನಾನು ಅಂತ ತೋರಿಸೋದಕ್ಕೇನೆ ಸ್ತಂಭ ಒಡೆದು ತನ್ನನ್ನು ತೋರಿಸಿದ ನರಸಿಂಹ. ಅಂತಹ ಧಾರಕನಾದ ಭಗವಂತ ಇವನು ನಿಜವಾದ ಧರ್ಮ. ಧರ್ಮೋ ಧರ್ಮವಿದುತ್ತಮ, ವಿಷ್ಣು ಸಹಸ್ರನಾಮ ಹೇಳುತ್ತದೆ. ಅಂತಹ ಧರ್ಮನಾದ ಭಗವಂತ, ಧಾರಕನಾದಂತಹ ಪರಮಾತ್ಮ ಇಡೀ ಜಗತ್ತಿನ ಸೃಷ್ಟಿಯನ್ನು ಮಾಡಿ ಜಗತ್ತಿನಲ್ಲಿ ಸತ್ವವನ್ನು ತುಂಬಿದವ, ಶಕ್ತಿಗಳನ್ನು ತುಂಬಿದವ. ಒಂದೊಂದು ಆಟಮ್ಮಿನಲ್ಲಿರುವಂತಹ ಅದ್ಭುತವಾದ ಶಕ್ತಿಯನ್ನು ಇವತ್ತು ಉಪಯೋಗಿಸಿ ಎಷ್ಟು ಲಾಭಗಳನ್ನು ಮಾಡಿಕೊಳ್ತಾ ಇದ್ದಾರೆ ಎನ್ನುವುದನ್ನು ನೀವೆಲ್ಲ ತಿಳಿದಿದ್ದೀರಿ. ಜಗತ್ತಿಗೆ ಬೇಕಾದಂತಹ ಸಾಕಷ್ಟು ಅನುಕೂಲತೆಗಳನ್ನು ಒದಗಿಸಬಹುದು. ದ್ರೋಹಿಗಳನ್ನು, ದುಷ್ಟಶಕ್ತಿಗಳನ್ನು ನಾಶ ಮಾಡುವುದಕ್ಕೂ ಆ ಐಟಮನ್ನು ಉಪಯೋಗಿಸಬಹುದು. ಜಗತ್ತಿನ ರಕ್ಷಣೆಗೂ ಪುಷ್ಟಿಗೂ ಉಪಯೋಗಿಸಬಹುದು. ಒಂದೊಂದು ಸಣ್ಣ ಅಣುವಿನಲ್ಲಿ ಅಂತಹ ಶಕ್ತಿಯನ್ನು ಇಟ್ಟ ಅಣೋರಣೀಯನ ಮಹತೋ ಮಹೀಯನ, ಅಣೋರಣೀಯಾನ್ ಮಹತೋ ಮಹೀಯಾನ್ ಎಂಬ ಉಪನಿಷತ್ತಿನ ವಚನದಂತೆ ಅಣುವಿನಲ್ಲಿಯೂ ಅಣುವಾಗಿ ಇದ್ದು, ಮಹತ್ತಾದ ವಸ್ತುವಿನಲ್ಲಿ ಮಹತ್ತಾಗಿ ಇದ್ದು, ಎಲ್ಲ ಜೀವರ ಸ್ವರೂಪವನ್ನು ಅನಾದಿ ಕಾಲದಿಂದ ನೇಮನ ಮಾಡುವಂತಹ, ಎಲ್ಲ ಜೀವರ ಮನಸ್ಸು, ಇಂದ್ರಿಯಗಳು, ಅವರ ಶರೀರಗಳನ್ನು ಸೃಷ್ಟಿ ಮಾಡಿ ಪರಮಾನುಗ್ರಹದಿಂದ ಅವರವರ ಸಾಧನೆಯನ್ನು ಮಾಡಿಸಿ ಪರಮ ಸುಖದ ದಾರಿಯಲ್ಲಿ ಕೈ ಹಿಡಿದು ನಡೆಸಿಕೊಂಡು ಹೋಗುವಂತಹ ಆ ಭಗವಂತನ ಪಾರಮ್ಯವನ್ನು, ಅವನ ಉಪಕಾರವನ್ನು ತಿಳಿದು ನಮ್ಮೆಲ್ಲರ ನಿಜವಾದ ಗುರಿ ಏನು ಅನ್ನುವುದನ್ನು ಚೆನ್ನಾಗಿ ತಿಳಿದುಕೊಂಡು ಆ ದಾರಿಯಲ್ಲಿ ನಡೆದ ಸಜ್ಜನರೇ ಇನ್ನಷ್ಟು ಉತ್ಸಾಹದಿಂದ, ಇನ್ನೂ ವೇಗದಿಂದ, ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡುವುದಕ್ಕಾಗಿ ಪ್ರಯತ್ನ ಮಾಡಬೇಕಾಗಿದೆ. ಅದಕ್ಕಾಗಿ ಈ ಚಾತುರ್ಮಾಸ್ಯದ ಉತ್ಸವ ವೈಯಕ್ತಿಕವಾದ ಉತ್ಸವ ಅಲ್ಲ, ವ್ಯಕ್ತಿಗತವಾದ ವೈಭವೀಕರಣವೂ ಅಲ್ಲ. ಎಲ್ಲರೂ ಸೇರಿ ಮಾಡಬೇಕಾದ ಸಾಧನೆ ಇದೆ. ಗುರಿಯನ್ನು ತಲುಪಬೇಕಾಗಿದೆ. ಗುರಿಗೆ ಬೆನ್ನು ಮಾಡಿ ವಿರುದ್ಧ ದಿಕ್ಕಿಗೆ ನಡೆಯುವ ಪ್ರಯಾಸ ಬೇಡ. ಗುರಿಯತ್ತ ನಡೆಯೋಣ. ಸಾವಧಾನವಾಗಿ ನಡೆದರೂ ಒಂದು ದಿನ ಗುರಿಯನ್ನು ತಲುಪಬಹುದು.
ವಿರುದ್ಧ ದಿಕ್ಕಿಗೆ ನಡೆಯುವುದು ಬೇಡ. ಆ ಭಗವತ್ ತತ್ವವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಮಹಾಭಾರತ, ಭಾಗವತಾದಿ ಸಚ್ಚಾಸ್ತ್ರಗಳ ಮೂಲಕ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸರ್ವಮೂಲ ಗ್ರಂಥಗಳ ಮೂಲಕ, ಶ್ರೀಮತ್ ಟೀಕಾಕೃತ್ಪಾದರ ಟೀಕಾ ಟಿಪ್ಪಣಿಗಳ ಮೂಲಕ ಆ ಭಗವತ್ ತತ್ವವನ್ನು ತಿಳಿದು ಧರ್ಮದ ಅನುಷ್ಠಾನವನ್ನು ಮಾಡಿ ನಮ್ಮನ್ನು ನಾವು ಉನ್ನತ ಮಟ್ಟಕ್ಕೆ ಏರಿಸಿಕೊಳ್ಳುವ ಪ್ರಯತ್ನ. ಉಚ್ಚೈರ್ಗತಿರ್ಜಗತಿ ಸಿದ್ಧ್ಯತಿ ಧರ್ಮತಶ್ಚೇತ್. ಉನ್ನತವಾದ ಸ್ಥಾನಮಾನಗಳು ಇಹಲೋಕದಲ್ಲಿ, ಪರಲೋಕದಲ್ಲಿ, ಜನ್ಮಾಂತರದಲ್ಲಿ ಸಿಗಬೇಕು ಅಂದರೆ ಅದು ಧರ್ಮದಿಂದ ಮಾತ್ರ, ಹಣದಿಂದ ಅಲ್ಲ. ಹಣದಿಂದ ಸಾಕಷ್ಟು ಸಾಧನ ಸಲಕರಣೆಗಳನ್ನು ನಾವು ಪಡೆಯಬಹುದು. ಶಾಂತಿ ಸಮಾಧಾನಗಳನ್ನು ಪಡೆಯುವುದು ಮಾತ್ರ ಧರ್ಮದಿಂದ ಮಾತ್ರ ಸಾಧ್ಯ. ಲೌಕಿಕವಾದ ವಿದ್ಯೆಯಿಂದ ಬೇಕಾದಷ್ಟು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಬಹುದು, ಕಾರುಗಳನ್ನು ತೆಗೆದುಕೊಳ್ಳಬಹುದು, ಹಣವನ್ನು ಗಳಿಸ್ಬೋದು, ಕಂಪನಿಗಳನ್ನು ತೆಗೆದುಕೊಳ್ಳಬಹುದು, ಬೆಳೆಸ್ಬೋದು. ಆದರೆ ಪ್ರೀತಿ, ಬಾಂಧವ್ಯ, ವಿಶ್ವಾಸ, ಆತ್ಮೀಯತೆ, ಮನಸ್ಸಿಗೊಂದು ಸಮಾಧಾನ, ತೃಪ್ತಿ, ಶಾಂತಿ ಇವುಗಳು ಸಿಗೋದು ಮಾತ್ರ ಧರ್ಮದಿಂದಲೇ ಸಿಗೋದು, ಆ ಭಗವತ್ ತತ್ವದ ಚಿಂತನದಿಂದಲೇ ಸಿಗುವುದು ಅನ್ನುವುದು ಸಾರ್ವಕಾಲಿಕವಾದಂತಹ ಸತ್ಯ. ಇದು ನವಾರೇ ಪತ್ಯುಃ ಕಾಮಾಯ ಪತಿಃ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪತಿಃ ಪ್ರಿಯೋ ಭವತಿ. ನವಾರೇ ಜಾಯಾಯೈ ಕಾಮಾಯ ಜಾಯಾ ಪ್ರಿಯಾ ಭವತಿ ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯಾ ಭವತಿ. ನವಾರೇ ಪುತ್ರಸ್ಯ ಕಾಮಾಯ ಪುತ್ರಃ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪುತ್ರಃ ಪ್ರಿಯೋ ಭವತಿ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಹೇಳುವಂತಹ ಮಾತು. ಆತ್ಮ ವಾ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಒಂದು ಮನಸ್ಸಿನಿಂದ ಒಂದು ಕಡೆಗೆ ಕುಳಿತು, ದೇಹದಿಂದ ಮಾತ್ರ ನೀವು ಒಂದು ಕಡೆಗೆ ಕುಳಿತಿಲ್ಲ, ನಿಮ್ಮೆಲ್ಲರ ಮನಸ್ಸು ಒಂದಾಗಿದೆ. ನಾವೆಲ್ಲರೂ ಒಂದೇ ಒಂದು ಸನಾತನ ಧರ್ಮದ ಛತ್ರ ಛಾಯೆಯಲ್ಲಿ ವಿಷ್ಣು ಸರ್ವೋತ್ತಮತ್ವದ, ವಾಯು ಜೀವೋತ್ತಮತ್ವದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ದಿವ್ಯವಾದ ಸಿದ್ಧಾಂತದ ಭವ್ಯವಾದ ಛತ್ರ ಛಾಯೆಯಲ್ಲಿ ಒಂದಾಗಿ ಸೇವೆಯನ್ನು ಮಾಡಬೇಕು ಅಂತ ಸೇರಿದವರು ನೀವೆಲ್ಲರೂ ಕೂಡ ಇಲ್ಲಿ. ಈ ಬಾಂಧವ್ಯ, ಈ ಸ್ನೇಹ ಹೇಗೆ ಬಂತು? ಗಂಡ ಹೆಂಡತಿಗೆ ಪ್ರಿಯನಾಗುವುದು ಹೇಗೆ? ಹೆಂಡತಿ ಗಂಡನಿಗೆ ಪ್ರಿಯನಾಗುವುದು, ತಂದೆ ತಾಯಿಗಳಿಗೆ ಮಕ್ಕಳು, ಮಕ್ಕಳಿಗೆ ತಂದೆ ತಾಯಿಗಳು, ರಾಜನಿಗೆ ಪ್ರಜೆಗಳು, ಪ್ರಜೆಗಳಿಗೆ ರಾಜರು, ಗುರುಗಳಿಗೆ ಶಿಷ್ಯರು, ಶಿಷ್ಯರಿಗೆ ಗುರುಗಳು. ಸಮಾಜ ಬಾಂಧವರು ಪರಸ್ಪರವಾಗಿ ಆತ್ಮೀಯತೆಯಿಂದ, ಅಭಿಮಾನದಿಂದ ಒಂದುಗೂಡಿ ಕೆಲಸ ಮಾಡುವುದಕ್ಕೆ ಒಳಗಿದ್ದು ಆ ಪ್ರೇಮವನ್ನು, ಪ್ರೀತಿಯನ್ನು, ಪ್ರಿಯಕೃತ್ ಪ್ರೀತಿವರ್ಧನ, ಪ್ರೀತಿವರ್ಧನನಾದ ಭಗವಂತ ಎಲ್ಲರಲ್ಲಿ ಆ ಪ್ರೀತಿಯ ಪಾಶದಿಂದ ಬಂಧನವನ್ನು ಮಾಡದೇ ಹೋಗಿದ್ರೆ ಈ ಪ್ರೀತಿ ವಿಶ್ವಾಸಗಳು ಕೊಂಡು ಸಿಗುವ ವಸ್ತುವಲ್ಲ, ಯಾವ ಅಂಗಡಿಯಲ್ಲಿಯೂ ಸಿಗುವ ವಸ್ತುವಲ್ಲ. ಇದು ಭಗವಂತನ ಅಂಗಳದಲ್ಲಿ ಮಾತ್ರ ಸಿಗುವ ವಸ್ತುವೇ ಹೊರತು ಇನ್ಯಾವ ಅಂಗಡಿಯಲ್ಲಿಯೂ ಸಿಗುವಂತಹ ವಸ್ತುವಲ್ಲ. ಅಂತಹ ಪ್ರೀತಿಯ ವಿಶ್ವಾಸದ ಧಾರೆಯನ್ನು ನಮ್ಮೆಲ್ಲರ ಮೇಲೆ ಸುರಿಸಿದ್ದಾನೆ ಪರಮಾತ್ಮ. ಅನ್ನೋದಕ್ಕಾಗೇನೆ ಆ ಭಗವತ್ ತತ್ವವನ್ನು ತಿಳಿಯುವ ಪ್ರಯತ್ನ ಮಾಡಬೇಕು ಅಂತ ಯಾಜ್ಞವಲ್ಕ್ಯರು ಆದೇಶವನ್ನು ಮಾಡುತ್ತಾರೆ ಮೈತ್ರೇಯಿಗೆ. ಆತ್ಮವ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಅಂತಹ ಭಗವತ್ ತತ್ವವನ್ನು ನಾವೆಲ್ಲ ಚೆನ್ನಾಗಿ ತಿಳಿಯುವ ಪ್ರಯತ್ನವನ್ನು ಮಾಡಬೇಕು. ನಮಗೆ ಪ್ರೀತಿ ವಿಶ್ವಾಸಗಳನ್ನು ಕೊಟ್ಟು ರಕ್ಷಣೆ ಮಾಡಿದವ. ಇವತ್ತು ಆ ಶರೀರದೊಳಗಿನ ಪ್ರತಿಯೊಂದು ಸೆಲ್ಲುಗಳು ಚೆನ್ನಾಗಿ ಕೆಲಸ ಮಾಡುವಂತೆ, ಎಲ್ಲ ಆರ್ಗನ್ಸು ಸರಿಯಾಗಿ ಕೆಲಸ ಮಾಡೋ ಹಾಗೆ, ಅವನ ಬುದ್ಧಿ ಬ್ರೇನ್ ಚೆನ್ನಾಗಿ ವರ್ಕ್ ಮಾಡೋ ಹಾಗೆ, ಎಲ್ಲ ನಾಡಿಗಳಲ್ಲಿ ರಕ್ತ ಚೆನ್ನಾಗಿ ಹರಿಯೋ ಹಾಗೆ ನಿರಂತರವಾಗಿ ಒಳಗೆ ಕಾರ್ಯವನ್ನು ಮಾಡಿಸ್ತಾ ಇರೋದು ಭಗವಂತ ಅಂತರ್ಯಾಮಿಯಾಗಿ. ಅದರ ಕಡೆಗೆ ಇವನಿಗೆ ಗಮನ ಇಲ್ಲ. ಆದರೆ ತನ್ನ ಪಾಡಿಗೆ ತನ್ನ ಕಾರ್ಯವನ್ನು ಉತ್ಸಾಹದೊಳಗೆ ಮಾಡುವುದರೊಳಗೆ ತೊಡಗಿರ್ತಾನೆ. ನಮ್ಮ ಶರೀರವನ್ನು ಕೊಟ್ಟು ದೇವರು ಒಳಗಿದ್ದು ಪ್ರೇರಣೆಯನ್ನು ಮಾಡ್ತಾ ಇದ್ದಾನೆ. ಮಾತನಾಡಿಸಿದರೆ ಗಂಡನಿಗೆ ಹೆಂಡತಿ,
ಹೆಂಡತಿಗೆ ಗಂಡ, ಮಕ್ಕಳು, ಗುರುಗಳು, ಶಿಷ್ಯರು ಎಲ್ಲರೂ ಪ್ರೀತಿಯಿಂದ ಮಾತನಾಡಿಸ್ತಾರೆ, ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ. ಕೆಲಸ ಆಯಿತು ಅಂತ ಕುಣಿತಾರೆ. ಒಗ್ಗಟ್ಟು ಬಂತ ಹೇಗೆ? ಪ್ರೀತಿ ವಿಶ್ವಾಸಗಳನ್ನು ಕೊಟ್ಟರೆ ಯಾರು? ನಾನು ಮಾತನಾಡಿಸಿದ್ದಕ್ಕೆ ಇನ್ನೊಬ್ಬ ಯಾಕೆ ರೆಸ್ಪಾನ್ಸ್ ಮಾಡಬೇಕು? ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೆ. ಇದನ್ನೇ ಇವತ್ತಿನ ಸಂದೇಶವನ್ನಾಗಿ ಎಲ್ಲರೂ ಮನಸ್ಸಿನಲ್ಲಿಟ್ಟುಕೊಂಡು ಇಡೀ ಜೀವನದಲ್ಲಿ ವಿಜಯದಾಸರು ನೀಡಿದ ಈ ಸಂದೇಶ, ಉಪನಿಷತ್ತು ನೀಡಿದ ಈ ಸಂದೇಶವನ್ನು, ವಿಷ್ಣು ಸಹಸ್ರನಾಮ, ಮಹಾಭಾರತ, ಭಾಗವತಾದಿಗಳು, ಭಗವದ್ಗೀತೆ ನೀಡಿದ ಈ ಸಂದೇಶ, ಇದು ಸಾರ್ವಕಾಲಿಕ ಸಂದೇಶ. ಅದನ್ನೇ ತಿಳಿಯುವ ಭಾಷೆಯಲ್ಲಿ ವಿಜಯದಾಸರು ಹೇಳಿದರು, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೆ ಅಂತ. ಈ ಅನುಸಂಧಾನವನ್ನೇ ನಮ್ಮ ಇಡೀ ಜೀವನದಲ್ಲಿ ನಾವು ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕೆಂಬ ಒಂದು ದೃಢವಾದ ಸಂಕಲ್ಪವನ್ನು ಎಲ್ಲರೂ ಇವತ್ತಿನ ಈ ಚಾತುರ್ಮಾಸ್ಯದ ಪ್ರಾರಂಭದ ದಿನ ನಿಮ್ಮ ಮನಸ್ಸಿನಲ್ಲಿ ಚೆನ್ನಾಗಿ ಸಂಕಲ್ಪವನ್ನು ಮಾಡಿ ದೃಢವಾಗಿ ಇಟ್ಟುಕೊಳ್ಳಿ. ಒಂದು ಸಲ ಆದರೂ ಇಡೀ ದಿವಸದೊಳಗೆ ಮನಸ್ಸಿನೊಳಗೆ ಬಂದು ಹೋದರೆ ಸಾಕು, ಕ್ಷಣ ಕ್ಷಣಕ್ಕೆ ಬರಬೇಕು. ಅದು ನಿಜವಾದ ಸಾಧನೆಯ ಬಹಳ ದೊಡ್ಡ ಮಟ್ಟ. ಕೊನೆ ಪಕ್ಷ ದಿನಕ್ಕೆ ಕೆಲವು ಬಾರಿಯಾದರೂ ಬರಲಿ, ಅದೂ ಇಲ್ಲ ಒಂದು ಸಲ ಆದರೂ ಬಂದು ಹೋಗಿ. ಆಟ ಆಡ್ತಾ ನಗನಗತಾ ಮಕ್ಕಳು ಹತ್ತಿರ ಬರ್ತಾರೆ ಅಂದರೆ ತಂದೆ ತಾಯಿಗಳು ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ ಅಂತ ಒಂದು ಸಲ ಕೈ ಮುಗಿಯಿರೆ ದೇವರಿಗೆ. ಹೊಟ್ಟೆಯಲ್ಲಿಯೇ ಪ್ರಾಣ ಕಳೆದುಕೊಂಡ ಮಕ್ಕಳು, ಹುಟ್ಟಿ ಕೆಲವು ದಿನಗಳಿಗೆ ಪ್ರಾಣ ಕಳೆದುಕೊಂಡವುಗಳು, ಅನಾರೋಗ್ಯದಿಂದ ಬುದ್ಧಿಮಾಂದ್ಯದಿಂದ ನರಳುವ ಮಕ್ಕಳು, ಅದ್ಯಾವುದಿಲ್ಲದಂತೆ ನಗನಗತ ಕುಣಿತ ಮಕ್ಕಳು ಹತ್ತಿರ ಬರ್ತವೆ ಅಂತಂದಾಗ ತಂದೆ ತಾಯಿಗಳು ಮೈ ಮರೆತು ಆಟ ಆಡಿಸ್ತಾರೆ, ಎತ್ತಿಕೊಂಡು ಮುದ್ದಾಡ್ತಾರೆ. ಈ ಎತ್ತಿಕೊಂಡು ಮುದ್ದಾಡುವ ಸೌಭಾಗ್ಯವನ್ನು ಕೊಟ್ಟ, ಮುದ್ದು ಕೊಡುವ ಭಾಗ್ಯ ಕೊಟ್ಟ ಮುದ್ದು ಕೃಷ್ಣನ ಸ್ಮರಣೆ ಬರೋದಿಲ್ಲ ಅಂದರೆ ವ್ಯರ್ಥ ಅದು ಜನ್ಮ. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ. ಒಬ್ಬ ಸ್ಮೈಲ್ ಮಾಡ್ತಾನೆ ಅಂದರೆ ಆ ಭಗವಂತನ ಸ್ಮರಣೆ ಬರಬೇಕು. ನನ್ನನ್ನು ನೋಡಿ ಒಬ್ಬ ನಕ್ಕ ಹುಬ್ಬುಗಂಟ ಹಾಕಿ ಮುಖ ತಿರುಗಿಸಿಕೊಂಡು ಹೋಗಿಲ್ಲ ಅಂದರೆ ಆ ವ್ಯಕ್ತಿಗೆ ನನ್ನ ಬಗ್ಗೆ ವಿಶ್ವಾಸ ಪ್ರೀತಿಗಳನ್ನು ಕೊಟ್ಟ ದೇವರು ಅಂತನ್ನುವ ಸ್ಮರಣೆ ಬರಬೇಕು. ಇವತ್ತು ಇಷ್ಟೆಲ್ಲ ಜನ ಬಂದದ್ದು ಗುರುಗಳ ಅನುಗ್ರಹದ ಬಲ, ಗುರುಗಳಲ್ಲಿ ಅಂತರ್ಯಾಮಿಯಾದ ಮೂಲರಾಮ ದಿಗ್ವಿಜಯ ರಾಮದೇವರ, ವೇದವ್ಯಾಸದೇವರ ಅನುಗ್ರಹ. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೆ. ಇದು ನಮ್ಮ ಶಕ್ತಿ, ನಮ್ಮ ಮಹಿಮೆ ಅಂತ ಸರ್ವಥಾ ನಾವು ತಿಳಿದಿಲ್ಲ, ನೀವು ತಿಳಿಯೋದು ಬೇಡ. ನಮ್ಮನ್ನು ಕೇವಲ ನಿಮಿತ್ತ ಮಾತ್ರ ಮಾಡಿ ಒಳಗಿದ್ದ ಆ ಗುರುಗಳ ಎಲ್ಲ ಗುರು ಪರಂಪರೆಯ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ, ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರ, ಇಲ್ಲಿ ಸನ್ನಿಹಿತರಾದ ಹಯಗ್ರೀವ ದೇವರ ಪರಮಾನುಗ್ರಹದ ಬಲ. ಇಷ್ಟೆಲ್ಲ ಜನ ಅಭಿಮಾನ ವಿಶ್ವಾಸಗಳಿಂದ ಭಕ್ತಿಯಿಂದ ಸೇರಿದ್ದೀರಿ. ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತದೆ. ಇದೆಲ್ಲವನ್ನೂ ಆ ಪರಮಾತ್ಮನಿಗೆ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಮೇರು ಅಂತ ಕರೆದಿದ್ದಾರೆ. ಈರ ಅಂದರೆ ಪ್ರೇರಕ, ಮೇರ ಅಂದರೆ ಯಾರಿಗೆ ಯಾರೂ ಪ್ರೇರಕರಿಲ್ಲ ಅಂತಹ ಸ್ವತಂತ್ರನಾದ ಪರಮಾತ್ಮನಿಗೆ ಮೇರ ಅಂತ ಕರಿಬೇಕು. ಅದನ್ನೇ ಮೇರು ಅಂತ ಕರೀತಾರೆ. ಯಾರೂ ಭಗವಂತನಿಗೆ ನಿಯಾಮಕರಿಲ್ಲ. ಹಿಂದೂ ಇರಲಿಲ್ಲ, ಇವತ್ತೂ ಇಲ್ಲ, ಮುಂದೂ ಇಲ್ಲ. ಕೆಲವರಿಗೆಲ್ಲ ನಮಗೆ ಯಾರೂ ಬೇಕಾಗಿಲ್ಲ, ನನ್ನ ಕಾಲ ಮೇಲೆ ನಾನು ನಿಂತಿದ್ದೇನೆ ಅಂತಾರೆ. 4 ದಿವಸ ವಯಸ್ಸಾಯಿತು ಅಂದರೆ 4 ಜನರ ಸಹಾಯ ಬೇಕಾಗತ್ತೆ. ಕೈಗೊಬ್ಬರು ಕಾಲಿಗೊಬ್ಬರು ಸಹಾಯ ಮಾಡುವವರ ಅವಶ್ಯಕತೆ ಇದೆ. ಆ ಅಹಂಕಾರ ಹೋಗಿಬಿಡುತ್ತದೆ. ಆದರೆ ಭಗವಂತನಿಗೆ ಹಾಗಲ್ಲ. ಅವನು ಹಿಂದೂ ಮೇರ, ಈಗೂ ಮೇರ, ಮುಂದೂ ಮೇರನೇ. ಅವನನ್ನು ನಿಯಾಮನ ಮಾಡುವವರು ಯಾರೂ ಇಲ್ಲ. ಸ್ವತಂತ್ರ ಅನ್ನುವುದಕ್ಕೆ ಅವನನ್ನು ಮೇರು ಅಂತ 3ನೆಯ ಅಕ್ಷರದಿಂದ ಹೇಳಿದರೆ ಅ, ಈ, ಉ. ಅ ಹೇಳಬೇಕಾದ ಸ್ಥಳದಲ್ಲಿ ಉ ಹೇಳಿದರೆ ಅದು ಸೂಪರ್ಲೇಟಿವ್ ಡಿಗ್ರಿ ಇದ್ದ ಹಾಗೆ. ಮೇರು ಅಂದರೆ ಪರಮಾತ್ಮನನ್ನು ಪ್ರೇರಣೆ ಮಾಡುವವರು ಯಾರೂ ಯಾವತ್ತಿಗೂ ಇಲ್ಲ ಅಂತ.
ಹಾಗಾದರೆ ಈ ಮೆರವಣಿಗೆ ಎಲ್ಲ ಯಾರಿಗೆ ಅಂದರೆ ಆ ಮೇರನ ಅಡಿಗೆ ಹೊರತು ನಮಗಲ್ಲ. ನಿಸ್ಸೀಮ ಸ್ವತಂತ್ರನಾದ ನಿರುಪಚರಿತ ಸ್ವಾತಂತ್ರ್ಯ ಇರುವ ಭಗವಂತನ ಪಾದಗಳಿಗೆ ಇದನ್ನು ನಾವು ಅರ್ಪಣೆ ಮಾಡೋದು. ಇದು ಅವನ ಮಹಿಮೆ, ಇದು ಅವನ ಅಡಿಗೆ ಸೇರುವಂಥದ್ದು. ಇದು ಧಾರವಾಡದ ಭಕ್ತ ಸಮುದಾಯ, ಎಲ್ಲ ಮಹಿಳೆಯರು, ಎಲ್ಲ ಪುರುಷರು, ಬಾಲಕರು, ಯುವಕರು, ಯುವತಿಯರು, ವೃದ್ಧರು, ವಿದ್ವಾಂಸರು, ಲೌಕಿಕರು, ಅಧಿಕಾರಿಗಳು ಎಲ್ಲರೂ ಕೂಡ ಒಂದೇ ಮನಸ್ಸಿನಿಂದ ಅಷ್ಟು ಭಕ್ತಿಯಿಂದ ಈ ಒಂದು ಉತ್ಸವ, ಶ್ರೀಮಠದ ಕಟ್ಟಡ ಹಾಗೂ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀರಿ ಅಂದರೆ ಇದು ಯಾಕೆ ಎನ್ನುವುದಕ್ಕೆ ಆ ಧಾರವಾಡ ಅನ್ನುವ ಶಬ್ದವೇ ಉತ್ತರ ಕೊಡುತ್ತದೆ. ಇಲ್ಲಿ ಅನುಗ್ರಹದ ಧಾರೆ, ಹಯಗ್ರೀವ ದೇವರ ಅವತಾರದ ಸ್ಥಳ ಅಂತ ಆ ವಸುಧಾರ ಅಂತೇನು ಹೇಳ್ತಾರಲ್ಲ, ಆ ಧಾರಾನೇ ಇಲ್ಲಿ ಹರಿದು ಬಂದದ್ದಕ್ಕೆ ಇದು ಧಾರವಾಡ. ಹಯಗ್ರೀವ ದೇವರ ಅನುಗ್ರಹದ ಧಾರೆ ಇದೆ. ನಮ್ಮ ಗುರುಗಳ ಜನ್ಮಭೂಮಿ. ಅವರು ಈ ಪವಿತ್ರವಾದ ನೆಲದಲ್ಲಿ ಅವತಾರವನ್ನು ಮಾಡಿ ನಮಗೆಲ್ಲ ಉದ್ಧಾರ ಮಾಡುವುದಕ್ಕಾಗಿ 50 ವರ್ಷಗಳವರೆಗೆ ವೇದಾಂತ ಸಾಮ್ರಾಜ್ಯವನ್ನು ಆಳಿ ಅವರೇನು ಅನುಗ್ರಹದ ಧಾರೆಯನ್ನು ಹರಿಸಿದ್ದಾರೆ. ಆ ಧಾರೆಯ ಕೆಳಗೆ ತ್ವೈದ ಭಕ್ತ ಸಮುದಾಯ ಈ ಧಾರವಾಡದಲ್ಲಿದೆ. ಆದ್ದರಿಂದ ಈ ಹೆಸರು ಧಾರವಾಡ ಸಾರ್ಥಕವಾಗತ್ತೆ. ನ ವಿದ್ಯಾ ನ ಭಕ್ತಿರ್ನ ವೈರಾಗ್ಯ ಭಾಗ್ಯಂ ನ ಚೌದಾರ್ಯ ವಾಗ್ಮಿತ್ವ ಪೂರ್ವಾ ವಿಭೂತಿ ಪರಂ ಸತ್ಪ್ರಮೋದಾರ್ಯ ಕಾರುಣ್ಯ ಧಾರಾಭಿಷಿಕ್ತ ವಯಂ ಮಾನ್ಯತಾ ಭಾಜನಾನಿ. ವಿದ್ಯೆಯೋ, ಭಕ್ತಿಯೋ, ವೈರಾಗ್ಯವೋ, ಔದಾರ್ಯವೋ, ವಾಗ್ಮಿತೆಯೋ ಇದು ಯಾವುದೂ ನೀವು ಕೊಡುವ ಈ ಮನ್ನಣೆಗೆ ಕಾರಣ ಅಲ್ಲ. ಒಂದೇ ಒಂದು ಕಾರಣ ಅಂದರೆ ಗುರುಗಳ ಅನುಗ್ರಹದ ಧಾರೆ ನಮ್ಮ ತಲೆಯ ಮೇಲಿದೆ ಎನ್ನುವ ಒಂದೇ ಕಾರಣಕ್ಕಾಗಿ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೆ. ಆದ್ದರಿಂದ ಈ ಎಲ್ಲ ಗೌರವ ಆದರಗಳನ್ನು, ಈ ಎಲ್ಲ ಉತ್ಸವದ ಜವಾಬ್ದಾರಿಯನ್ನು ಗುರುಗಳ ಪಾದಗಳಿಗೆ ಅರ್ಪಿಸಿ ಅವರ ಅನುಗ್ರಹದಿಂದ ಮುಂದಿನ ಎಲ್ಲ ಕಾರ್ಯಗಳನ್ನು ನಿರ್ವಿಘ್ನವಾಗಿ ಸಾಗಿಸೋಣ. ಈ ಎಲ್ಲ ಸೇವೆಯನ್ನು ಮಾಡಿದಂತಹ ಊರಿನ ಸಕಲ ಭಗವದ್ಭಕ್ತರು, ಚಾತುರ್ಮಾಸ್ಯದ ಸೇವಾ ಸಮಿತಿಯ ಎಲ್ಲ ಸದಸ್ಯರು, ಇಲ್ಲಿ ಬಂದ ಅಧಿಕಾರಿ ವರ್ಗ ಎಲ್ಲರಿಗೂ ಕೂಡ ವಿಶೇಷವಾಗಿ ದೇವರು ಪರಮಾನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.